ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ ಫ್ರೆಂಡ್ಸ್, ಎಲ್ಲರೂ ಇಷ್ಟಪಡುವ ಕ್ಯಾರೆಟ್ ಹಲ್ವಾ ಮಾಡಿ ತೋರಿಸ್ತಿದ್ದೀನಿ. ನಾನು ಇವತ್ತು ನಿಮಗೆ 1 kg ಕ್ಯಾರೆಟ್ ತೊಗೊಂಡು ಹಲ್ವಾ ಮಾಡೋದು ತೋರಿಸ್ಕೊಡ್ತೀನಿ ರೀ. ಕ್ಯಾರೆಟ್ನ ನೀರಲ್ಲಿ ಚೆನ್ನಾಗಿ ತೊಳಿಬೇಕು ರೀ. ತೊಳೆದು ಒಂದು ಬಟ್ಟೆ ತೊಗೊಂಡು ಒರೆಸ್ಬೇಕು ರೀ. ಆಮೇಲೆ ಅರ್ಧ ಗಂಟೆ ಡ್ರೈ ಹಾಕಕ್ಕೆ ಬಿಡ್ಬೇಕು ರೀ. ಕ್ಯಾರೆಟ್ನ ಚೆನ್ನಾಗಿ ತುರ್ಕೋಬೇಕು ರೀ ಸಣ್ಣ. ಒಂದು ಪಾತ್ರೆಯಲ್ಲಿ ತುಪ್ಪ ಹಾಕಿ ಹಸಿ ವಾಸನೆ ಹೋಗೋ ಥರ ಕ್ಯಾರೆಟನ್ನು ಫ್ರೈ ಮಾಡ್ಬೇಕ್ರಿ ಚೆನ್ನಾಗಿ. ನಂತರ ಒಂದು ಗ್ಲಾಸ್ ಹಾಲು ಹಾಕ್ಬೇಕ್ರಿ. ಹಾಲು ವಾಸನೆ ಹೋಗೋ ತನಕ ಕುದಿಸ್ಬೇಕ್ರಿ. ಕ್ಯಾರೆಟ್ ಮೆತ್ತಗಾಗ್ಬೇಕ್ರಿ. ನಂತರ ರೀ ನಾನು ಕ್ಯಾರೆಟ್ಗೆ ಸಕ್ರೆ ನಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಂಡಿದ್ದೀನಿ ರೀ. ನಿಮ್ಗೆ ರುಚಿಗೆ ಬೇಕಷ್ಟು ನೀವು ಸಕ್ರೆ ಹಾಕೋರಿ. ನಂತರ ರೀ ಒಂದು ಪ್ಲೇಟ್ನಾಗ ರೀ ಗೋಡಂಬಿ, ದ್ರಾಕ್ಷಿ, ಬಾದಾಮಿ ಎಲ್ಲ ರೆಡಿ ಮಾಡ್ಕೋಬೇಕ್ರಿ. ಒಂದು ಪಾತ್ರೆಯಲ್ಲಿ ತುಪ್ಪ ಹಾಕಿ ಗೋಡಂಬಿ, ದ್ರಾಕ್ಷಿ, ಬಾದಾಮಿನ ಚೆನ್ನಾಗಿ ಫ್ರೈ ಮಾಡ್ಬೇಕ್ರಿ. ನಂತರ ರೀ ನಾನು ಗೋಡಂಬಿ ದ್ರಾಕ್ಷಿನ ಫ್ರೈ ಮಾಡಿದ್ದನ್ನು ಕ್ಯಾರೆಟ್ಗೆ ಹಾಕ್ತಿದ್ದೀನಿ ರೀ. ಇವಾಗ ಗೋಡಂಬಿ ದ್ರಾಕ್ಷಿನ ಕ್ಯಾರೆಟ್ಗೆ ಹಾಕಿಂದ ಚೆನ್ನಾಗಿ ಕಲಿಸ್ಕೋಬೇಕ್ರಿ. ಯಾಲಕ್ಕಿನ ಸಣ್ಣ ಪೌಡ್ರ್ ಮಾಡಿ ಕ್ಯಾರೆಟ್ಗೆ ಹಾಕ್ಬೇಕ್ರಿ. ಯಾಲಕ್ಕಿ ಪೌಡ್ರ್ ಹಾಕಿಂದ 5-10 ನಿಮಿಷ ಸಣ್ಣ ಉರಿಯಲ್ಲಿ ಫ್ರೈ ಮಾಡ್ಬೇಕ್ರಿ. ನೋಡಿ ಫ್ರೆಂಡ್ಸ್, ರುಚಿಕರವಾದ ಕ್ಯಾರೆಟ್ ಹಲ್ವಾ ರೆಡಿಯಾಗಿದೆ. ನೀವು ಒಂದ್ಸಲ ಕ್ಯಾರೆಟ್ ಹಲ್ವಾನ ಟ್ರೈ ಮಾಡಿ ನೋಡ್ರಿ.